ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನಂದ್ರೆ ಯಾರು ಕೂಡ ಕದಲಬಾರದು ಒಂದು ಸ್ಥಳದಿಂದ. ಹಾಗಾಗಿ ಯಾವ ಸ್ವರೂಪ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಪ್ರತಿಭಟನೆ. ಅಲ್ಲಿದ್ದವ್ರನ್ನ ಕೂಡ ಎಲ್ಲರನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ನಾವು ಅದನ್ನ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಖ್ಯೆ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಬಾರ್ದು, ನಮ್ಮ ಪ್ರತಿಭಟನೆ ದಿಕ್ಕು ಕೂಡ ಬದಲಾಗಬಾರ್ದು. ಅದಕ್ಕೋಸ್ಕರ ನಾವೆಲ್ಲರೂ ಮಾನವ ಸರಪಳಿ ನಿರ್ಮಿಸ್ತಾ ಇದೀವಿ. ಅಂದ್ರೆ ಮಾನವ ಸರಪಳಿ ವಿದ್ಯಾರ್ಥಿಗಳನ್ನ ಯುವಕರನ್ನ ದಾರಿ ತಪ್ಪಿಸ್ತಾ ಇರುವಂತ ಯುವಕರಿಗೆ, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇರುವಂತ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಓಡಿಸಲೇಬೇಕು, ಕಾಕ್ರೋಚ್ಗಳನ್ನ ಓಡಿಸಲೇಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಅಪೋಸಿಷನ್ ಪಾರ್ಟಿಗಳಿದ್ದಾವೋ ಅವು ನೀಟ್ ಪತ್ರಿಕೆ ಸೋರಿಕೆ ಆಗಿದೆ ಅಂತೇಳಿ ಪ್ರಶ್ನಾ ಪತ್ರಿಕೆ ಅದನ್ನು ಇಟ್ಕೊಂಡು CJP ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಮಾಡಿದ್ದಾರೆ. ಅದೆಲ್ಲಿಂದ ಬಂದಿದೆ? ಅಮೆರಿಕಾದಿಂದ ಬಂದಿದೆ. ಅವನು ಅಮೆರಿಕಾದಲ್ಲಿ ಇರ್ತಾನೆ, ದೀಪ್ಕೆ ಅಂತೇಳಿ. ಅವನು ಸ್ಥಾಪನೆ ಮಾಡಿದಂಥ ಪಾರ್ಟಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಮತ್ತು ಚೈನಾ ಮತ್ತು ನಮ್ಮ ಶತ್ರು ದೇಶಗಳೆಲ್ಲ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾವೆ. ಅವರು ಈ ನೀಟನ್ನ ತಗೊಂಡು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಶಾಂತಿಯುತವಾಗಿ ಮಾಡಿದ್ರೆ ಏನೂ ತೊಂದರೆ ಇರ್ತಿದ್ದಿಲ್ಲ. ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ತೀವಿ ಅಂತೇಳಿ ಏನು ತಾವು ಆ ದೇಶ ತೊಗೊಂಡಾರೋ ಅದನ್ನು ನಮ್ಮ ಪೊಲೀಸರು ಖಂಡಿಸಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ ಆಗಿದೆ, ಅದು ತೊಂದರೆ ಇಲ್ಲ. ಬಟ್ ಇವತ್ತು ಪ್ರೈಮ್ ಮಿನಿಸ್ಟ್ರು ಮನೆ ಮುಂದೆನೇ ಹೋಗಿ ಅಪೋಸಿಷನ್ ಲೀಡ್ರು ಕೂತು ಸ್ಟ್ರೈಕ್ ಮಾಡ್ತಾನೆ ಅಂತಂದರೆ, ಅವ್ರ ಫ್ಯಾಮಿಲಿ ಎಲ್ಲ ಹೋಗಿದೆ ಅಂತಂದರೆ ಇದೆಲ್ಲ ನಡೆಯಲ್ಲ ನಮ್ಮ ದೇಶದಲ್ಲಿ. ಪ್ರಧಾನಮಂತ್ರಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ರಾತ್ರಿ ಆಗಲು ಕಷ್ಟಪಡ್ತಾ ಇದ್ದಾರೆ. ನೀಟದು ಅಂದರೆ ಎಲ್ಲೋ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕಾರಣ ಆಗ್ತಾರೆ? ಅವರು ಮಿನಿಸ್ಟರ್ ಇರ್ಬೋದು ಅವರು, ಬಟ್ ಅವರ ಗಮನಕ್ಕೆ ಬರಲಾರ್ದಂಗೆ ಟೀಚರ್ಸ್ ಯಾರು ಕ್ವಶನ್ಸು ರೆಡಿ ಮಾಡಿದ್ದಾರೋ ಅವರೇ ಲೀಕ್ ಮಾಡಿದ್ದಾರೆ. ಅದನ್ನು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಅದರಲ್ಲಿ ಏನಿದೆ ತಪ್ಪು? ಇವ್ರು ಮಾಡ್ತಾರೆ ಕಾಂಗ್ರೆಸ್ ಅವರು. ಇಂಥವು ಎಷ್ಟೋ ಜರುಗಿದಾವೆ ಇದಕ್ಕಿಂತ ಮುಂಚೆ. ಇವ್ರು ಯಾವಾಗನ್ನ ರಾಜೀನಾಮೆ ಮಾಡಿದಾರ? ಚಿದಂಬರಮನ್ನ ಮಾಡಿದ್ದಾನ? ಸ್ಟಾಕೋ ಇದರಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಯಿತು, 10,000 ಕೋಟಿ ಆಯಿತು. ನೀನು ಮಾಡಿಯಾ? ಚಿದಂಬರಂ ಫೈನಾನ್ಸ್ ಮಿನಿಸ್ಟರ್ ಯಾರೂ ಮಾಡಲಿಲ್ಲ. ಬೋಫೋರ್ಸ್ ಆಯಿತು, ಕಾಮನ್ವೆಲ್ತ್ ಗೇಮ್ಸ್ ಆಯಿತು, 2G 3G ಎಷ್ಟು ಸ್ಕ್ಯಾಮ್ಗಳಾದವು. ಇಡೀ ನಿಮ್ಮ ಸ್ಕ್ಯಾಮ್ ಗೌರ್ಮೆಂಟ್ ಇತ್ತು. ನೀವು ಯಾರೂ ರಾಜೀನಾಮೆ ಕೊಡಲಿಲ್ಲ. ಈಗ ನಮ್ಮ ಇದು ಮಾಡಿ ದಬ್ಬಾಳಿಕೆ ಮಾಡಿ ನೀವು ಹಿಂದೆ ಇಟ್ಕೊಂಡು CJP ಅಂತಂದರೆ ನಥಿಂಗ್ ಬಟ್ ಕಾಂಗ್ರೆಸ್ ಜನತಾ ಪಾರ್ಟಿ, ಅದು ಎಲ್ಲ ಅವರೇ ಅದ್ರ ಹಿಂದೆ ಇರೋದು. ಅದನ್ನಪ್ಪ ಇದು ನಾವು ಖಂಡಿಸಿ ಇವತ್ತು ನಾವು ಎಲ್ಲ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಬೆಂಗಳೂರು ಆಗ್ತಾಯಿದೆ, ಪಾಟ್ನಾ ಆಗ್ತಾಯಿದೆ, ರಾಯ್ಪುರ ಆಗಿದೆ, ಎಲ್ಲ ಆಗಿದೆ ಗೊತ್ತು. ಇವರು ಬೆಂಕಿ ಹಚ್ಚೋ ಕೆಲಸ ಮಾಡಕತ್ತಾರೆ ಸ್ಟೂಡೆಂಟ್ಸ್ಗೆ, ಅಮಾಯಕರನ್ನ. ಅಣ್ಣ ಹೇಳ್ದಂಗೆ 12 ವರ್ಷ 13 ವರ್ಷದವರು ನೀಟ್ ಬರೀತಾರಾ? ಹೆಂಗೆ ಬರೀತಾರೆ? SSLC ಕೂಡ ಆಗಿರಲ್ಲ ಅವ್ರದ್ದು. ಇಂಥವ್ರನ್ನೆಲ್ಲ ಕರ್ಕೊಂಬಂದು ಪುಡಾರಿಗಳು ಅಂದರೆ ಪಾಕಿಸ್ತಾನ ಬೆಂಬಲಿತ ಪುಡಾರಿಗಳನ್ನ ಕರ್ಕೊಂಬಂದು ಈ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. Ballari, our party, Bharatiya Janata Party, and all our Karyakartas are protesting against the issues at Jantar Mantar and the role played by Congress in this. Congress party is just trying to blame our honorable Prime Minister and the Minister of Education for the NEET paper leak. Whereas the NEET paper
retest has been conducted and already the allotments are going on. There was no point in bringing up this non-issue and making it a big issue now. Congress is supporting anti-national elements, and by provoking them and disturbing the peace in Delhi. The same way, in Bangalore, we strongly condemn the incident of manhandling of our MLAs and egg throwing incident which happened against our MLAs. For these two issues, all of our party people are protesting here at Ballari and Royal Circuit. We want justice to happen. ನೋಡಿದ್ರೆ ಗಂಟೆ ನಿಲ್ಲಿಸ್ಬಿಡ್ತೀವಿ. ಸುಮ್ಮನೆ ಇದ್ರೆ ಏನೇ ಬರಲಿ ಜನಗಳಿಗೆ ತೊಂದರೆ ಕೊಟ್ಟು ರೈಟ್ ಮಾಡೋದಲ್ಲ. ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.